ಸ್ನೇಹಿತರೆ ಎಲ್ಲರಿಗೂ ನಮಸ್ತೆ. ನೋಡಿ, ಈ ದಿನ ಒಂದು ತಾತನನ್ನ ಕುಟುಂಬಸ್ಥರನ್ನ ಒಂದು ಮಾಡ್ತಾ ಇದ್ದೀನಿ. ಒಂದು ರೀಲ್ಸ್ ಎಲ್ಲ ಅಣ್ಣ ತಮ್ಮದಿರು ಶೇರ್ ಮಾಡಿದ್ದಕ್ಕೆ ನೋಡಿ ಈ ದಿನ ಹುಡುಕೊಂಡ್ ಬಂದಿದ್ದಾರೆ. ಅಮ್ಮ ನಮಸ್ತೆ. ನಮಸ್ತೆ ನಮಸ್ತೆ. ಹೇಗ್ ಗೊತ್ತಾಯ್ತು ನಿಮ್ಗೆಲ್ಲ? ನಮಗೆ ನೋಡೇ ಗೊತ್ತಾಗಿದ್ದು. ಭಾರಿ ಖುಷಿ ಆಯ್ತು. ಜನಸೇವಕ ಸಂಘ ಇಂಥವ್ರಿಗೆ ನಾವೆಲ್ಲ ಸಖತ್ ಹೆಲ್ಪ್ ಮಾಡಬೇಕು. ನಮ್ಮ ತಾತ ಇವರು ನಮ್ಮ ಹೆಂಡತಿಯ ಚಿಕ್ಕಪ್ಪ ಬಂದ್ಬಿಟ್ಟು ಯುಗಾದಿ ಹಬ್ಬಕ್ಕೆ ಅವ್ರ ಮಗ ಬಂದ್ಬಿಟ್ಟು ಎಡೆ ಹಾಕ್ತೀವಿ ಅಂತ ಕರ್ಕೊಂಡು ಹೋದನು. ಮತ್ತೆ ನಮ್ಮ ಮನೆಗೆ ಕಳಿಸ್ಲೇ ಇಲ್ಲ. ಅದನ್ನ ತಗೊಂಡೋಗಿ ಎಲ್ಲಿ ಬಿಟ್ನೋ ಅಥವಾ ಅದೇ ಹೋಯ್ತು ಅಂತಂದು ದೇವ್ರಿಗೊಬ್ಬನಿಗೆ ಗೊತ್ತು. ಇವತ್ತು ನಮಗೆ ಹುಡುಕಿ ಕೊಟ್ಟಿದ್ದೀರಾ, ನಮಗೆ ಭಾರಿ ಸಂತೋಷ ಆಯ್ತು. ಇವ್ರು ಯಾರ ಮನೆಗೆ ಹೋಗಿ ಕಳೆದೋದ್ರು? ಅವ್ರ ಮಗನ ಮನೆಗೆ. ಮಗ ನಮ್ಮನೇಲೆ ಇದ್ದಿದ್ದದು. ಅವ್ರ ಮಗನ ಅದು ಹಿರಿಯರಿಗೆ ಎಡೆ ಇಡ್ತಾರೆ. ಎಲ್ಲಿ FR ಕಾಪಿ, ಎಲ್ಲಿ ಕಂಪ್ಲೇಂಟ್ ಕಾಪಿ? ಇಲ್ಲೇ ಐತೆ, ಕೊಡಿ. ಫೋನ್ ಎಲ್ಲ ಇದೆಯಾ? ತಗೊಂಡಿಲ್ಲ ಜೆರಾಕ್ಸ್? ಇಲ್ಲ ಬೇಡ ಅಂದ್ರಲ್ಲ. ಬೇಕು, ಅದು ಕಳಿಸ್ತೀನಿ ನಿಮ್ಗೆ, ಕಳಿಸಿ. ಸ್ನೇಹಿತರೆ ನೋಡಿ, ಕುಟುಂಬಸ್ಥರು ಸಿಕ್ಕಿದ್ದಾರೆ, ಆದ್ರೆ ಮಗ ಬಂದಿಲ್ಲ. ಏನ್ ಮಾಡಕ್ಕೆ? ಸೊಸೆನೂ ಬಂದಿಲ್ಲ. ಮಗ ಸೊಸೆ ಬಂದಿಲ್ವಂತೆ. ಅವರು ಬನ್ನಿ, ವಿಷಯ ಗೊತ್ತಾಯ್ತು ಅಂದ್ರು ಬಂದಿಲ್ಲ. ಬಂದಿಲ್ಲ. ನಾಳೆ ನಾನು ಬೇಕಿದ್ರೆ ಇಷ್ಟು ಸಕನ ಇದಾರಂತೆ, ನಾನ್ ನಾಳೆ ಹೋಗಿ ಕರ್ಕೊ ಬರ್ತೀನಿ, ನಾನು ಹೋಗೋದು ನನಗೆ ಇಷ್ಟ ಬಂದಾಗ ಕರ್ಕೊ ಬರ್ತೀನಿ, ನಾನು ಹೋಗಲ್ಲ ಅಂತ ಅಂತಿದ್ದಾರೆ. ಅವ್ರ ಮಗ ಸೊಸೆ, ಅವ್ರ ಸ್ವಂತ ಮಗ ಸೊಸೆ ಬಂದಿಲ್ಲ. ಯಾವ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ರಿ? ಒಪಿನಿಯಾ ಫಸ್ಟ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಅವ್ರ ಮಗ ಸೊಸೆನೆ ಕೊಟ್ಟಿದ್ದಾರೆ. ನಾವ್ ಯಾರು ಇದೀವಿ ಅಂತ ಇಲ್ಲಿವರೆಗೂ ಅವ್ರಿಗೆ ಹೇಳಿರ್ಲಿಲ್ಲ. ನಾವು ರಿಪೀಟ್ ಕಂಪ್ಲೇಂಟ್ ಕೊಡಕ್ ಹೋದಾಗ ಇಷ್ಟು ಸಾದ್ರು ಸಿಕ್ಲಿಲ್ವಲ್ಲ ಅಂತ ನಾವು ರಿಪೀಟ್ ಕಂಪ್ಲೇಂಟ್ ಕೊಡಕ್ ಹೋದಾಗ ಇಷ್ಟೆಲ್ಲ ಬಳಗ ಇಟ್ಕೊಂಡು ಆ ತಾತನ್ಗೆ ನೀವ್ ಇಬ್ಬರೇ ಬಂದು ಕಂಪ್ಲೇಂಟ್ ಕೊಟ್ಟಿದ್ರಲ್ಲ ಅಂತ ಅವ್ರನ್ನು ಕರ್ಸಿ ಬಾಯಿ ಬಂದಂಗ್ ಬೈದಿದ್ದಾರೆ. ನಮ್ಗೆ ಇಲ್ಲಿ ಇದಾರೆ ಅಂತ ನಮ್ಮ ಹಳಮಯ್ಯರಿಂದ ಗೊತ್ತಾಯ್ತು. ಹೇಗ್ ಗೊತ್ತಾಯ್ತು ನಿಮ್ಗಣ? ನಂಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಅಣ್ಣ ಗೊತ್ತಾಗಿದ್ದು. ನೆನ್ನೆ ನೈಟ್ ಸ್ಕ್ರೋಲ್ ಮಾಡ್ತಾ ಇದ್ದೆ, ನಿಮ್ಗೆ ನೆನ್ನೆ ಹಾಕಿದ್ರಲ್ಲ, ಅಪ್ಲೋಡ್ ಮಾಡಿದ್ರಲ್ಲ ರೀಲ್ಸ್, ಅದ್ರಲ್ಲಿ ನೋಡಿ ನಾನು ಕಂಡಿಡ್ದೆ ಅಣ್ಣ. ಈಗ ನಮಗ್ ಗೊತ್ತಾಯ್ತು. 5 ತಿಂಗಳ ಮೇಲೆ ನಮ್ಮ ಮಾವ ನಮಗ್ ಸಿಕ್ಕಿದ್ದಾರೆ. ನಮಗೆ ತುಂಬಾ ಖುಷಿ ಆಯ್ತು. ಇಂಥ ಆಶ್ರಮಗಳಿಗೆ ಆದಷ್ಟು ದಾನಿಗಳೆಲ್ಲ ಒಂದು ಇದನ್ ಮಾಡಿ ನೋಡಿ ಜನಸೇವಾ ಟ್ರಸ್ಟಿಗೆ ನಾವು ತುಂಬಾ ಹೃದಯದ ಧನ್ಯವಾದನ ಸಲ್ಲಿಸ್ತೀವಿ. ಎಲ್ಲ ನಿಮ್ಮಂತ ಯಾರಾದ್ರೂ ದಾನಿಗಳಿದ್ರೆ ದಯವಿಟ್ಟು ಇಂತ ಕೈಲಾದಷ್ಟು ಹೆಲ್ಪ್ ಮಾಡ್ರಿ. ಅವ್ರು ನೋಡಿದ್ರೆ ಅವ್ರ ತಂದೆಯವರು ಕಾಣೆಯಾಗಿದ್ದಕ್ಕೋಸ್ಕರ ನೆನಪಿಗೋಸ್ಕರ ಅವ್ರು ಮಾಡ್ತಾ ಇದಾರೆ. ಇದರಿಂದ ಅವ್ರಿಗೇನ್ ಲಾಭ ಇಲ್ಲ. ಏನೋ ಒಂದು ಬಿಲ್ಡಿಂಗ್ ಏನೋ ಕಟ್ತಾರಂತೆ, ಅವ್ರಿಗೇನು ದುಡ್ಡೇನು ಕೊಡ್ಬೇಡಿ ಅಂತ ಕೇಳ್ತಾರೆ. ನಮ್ಗೆ ಹೆಂಗ್ ಹೇಳಿದ್ರು, ಒಂದ್ ಇಟ್ಗೆನೋ, ಒಂದ್ ಮರಳೋ, ಒಂದ್ ಜಲ್ಲಿನೋ, ಏನೋ ಒಂದು ಕಬ್ಬಿಣನೋ ಏನಾದ್ರೂ ಒಂದ್ ಸಹಾಯ ಮಾಡಿ ಎಲ್ಲರಿಗೂ ದಯವಿಟ್ಟು ಕೈ ಮುಗಿದು ಕೇಳ್ಕತ್ತೀವಿ. ಸ್ನೇಹಿತರೆ ನೋಡಿ, ನನ್ಗಂತೂ ಬಹಳ ಖುಷಿ ಆಯ್ತು. ಇಷ್ಟು ಜನ ಬಂದು ಈ ತಾತ ತ್ಯಾಗದಳ್ಳಿ ಗ್ರಾಮಸ್ಥರು, ನನ್ನ ಅಣ್ಣ ತಮ್ಮದಿರು ವೆಂಕಟೇಶ್ ಅಣ್ಣವರು ಪೊಲೀಸರು ಕಾಲ್ ಮಾಡಿ ತಿಳಿಸಿದಾಗ, ಮತ್ತೆ ನಮ್ಮ ಪೊಲೀಸರು, ಗ್ರಾಮಾಂತರ ಪೊಲೀಸರು, ನಮ್ಮ ನಲಮಂಗಲ ಗ್ರಾಮಾಂತರ ಪೊಲೀಸರು ನನ್ನ ಜೊತೆ ಕಳಿಸ್ಕೊಟ್ಟಿದ್ರು. ಆ ದಿನ ಕರ್ಕೊಂಡ್ಬಂದು ನೋಡಿ, ಈ ದಿನ ವಿಡಿಯೋ ನೋಡ್ಕೊಂಡು ಎಲ್ಲ ಕುಟುಂಬಸ್ಥರು ಬಂದು ಕರ್ಕೊಂಡು ಹೋಗ್ತಾ ಇದಾರೆ. ಒಳ್ಳೇದಾಗ್ಲಿ. ಆದ್ರೆ ಮಗ ಏನು ಗೊತ್ತಾ, ಮಗ ಇವ್ರನ್ನ ಸಾಕ್ಬೇಕು, ರೋಡ್ಗೆ ಬಿಡಬಾರ್ದು. 1 ತಿಂಗಳು ಸಾಕಿಲ್ಲ ಸರ್ ಅವನು. ಅಲ್ಲ, ಮಗ ಏನ್ ಗೊತ್ತಾ, ಅಪ್ಪನ ತಂದೆ ತಾಯಿಗಳನ್ನ ಸಾಕ್ಬೇಕು, ರೋಡ್ಗೆ ಬಿಡಬಾರ್ದು. ನೋಡಿ ಪಾಪ ಇವ್ರ ರಿಲೇಷನ್, ಇವರು ದೊಡ್ಡಪ್ಪನ ಮಗಳು ಅಲ್ವೇನಮ್ಮ? ಅಣ್ಣನ ಮಗಳು ನೋಡಿ, ಅಣ್ಣನ ಸೊಸೆ. ನೀವು ಅಳಿಮಯ್ಯ, ಅವ್ರ ಮೊಮ್ಮಗ. ನೋಡಿ ಇಷ್ಟು ಜನ ಬಂದಿದ್ದಾರೆ. ತಾತಂಗೆ ಮಾತು ಬರಲ್ಲ. ತಾತನ ಹೆಸರು ಗಂಗಾಧರು. ತಾತ ಓದ್ತೀಯ ಅವ್ರ ಜೊತೆ? ತಾತ ಓದ್ತೀಯಾ? ನೋಡಿ ಸ್ನೇಹಿತರೆ, ತಾತನ್ ಫೋಟೋ. ನಿಮ್ ಮಗನ ಜೊತೆ ಹೋಗ್ತೀವಿ, ಇವ್ರ ಜೊತೆ ಹೋಗ್ತಾರ ಕೇಳ್ರಿ. ತಾತ ಮಗನ ಜೊತೆ ಓದ್ತೀಯ, ಇವ್ರ ಜೊತೆ ಓದ್ತೀಯಾ? ಇವ್ರ ಜೊತೆ ಓದ್ತೀಯಾ? ನೋಡಿ ಸ್ನೇಹಿತರೆ, ಪಾಪ ನೋಡಿ ಎಲ್ಲ ಬರ್ಸ್ಕೊಂಡು ಕಳಿಸ್ಕೊಡ್ತಾ ಇದೀನಿ. ಈ ವಿಡಿಯೋ ಆದಷ್ಟು ಶೇರ್ ಮಾಡಿ. ಇಷ್ಟ ಆದ್ರೆ ನಿಮ್ಮ ಕೈಯಲ್ಲಾದ ಆಶ್ರಮಕ್ಕೆ, ಕಟ್ಟಡಕ್ಕೆ ಸಹಾಯ ಮಾಡಿ. ನಮ್ಮ ಜಗದೀಶ್ ಚೌಧರಿ ಅಣ್ಣ ಜಾಗ ಕೊಟ್ಟಿದ್ದಾರೆ ಬಿದ್ಲೂರು ಗ್ರಾಮದಲ್ಲಿ. ನೋಡಿ, ಈ ಬಿಲ್ಡಿಂಗ್ ಬಾಡಿಗೆ ಪಡೆದು ಸೇವೆನ ಸಲ್ಲಿಸ್ತಾ ಇದೀನಿ. ಪ್ಲೀಸ್ ಎಲ್ಲರೂ ಇಂಥವ್ರಿಗಾಗಿ ನೋಡಿ, ರೋಡಲ್ಲಿ ಇದ್ದವ್ರನ್ನ ಕರ್ಕೊಂಡ್ ಬಂದು ನಾ ಸಾಕ್ತಾ ಇದ್ದೆ. ಅಣ್ಣ ತುಂಬಾ ಖುಷಿ ಆಯ್ತು. ಇಷ್ಟು ದಿನ ತುಂಬಾ ಧನ್ಯವಾದಗಳು, ತುಂಬಾ ನಮಸ್ಕಾರಗಳು. ಭಾರಿ ಖುಷಿ ಆಯ್ತು, ಸಂತೋಷ ಆಯ್ತು. ಇಷ್ಟ ದಿವಸ ಎಲ್ಲೋ ಸತ್ತೋಗ್ಬಿಟ್ಟಿದೆ, ಕಾಡೆಣ ಆಗಿದೆ ಅಂತ ನಾವು ತಿಳ್ಕೊಂಡಿದ್ದು. ನಮ್ಮ ಮಾವರ್ನ ರಕ್ಷಣೆ ಮಾಡಿದ್ದಾರೆ, ಅವರಿಗೆ ನಾವು ಆಭಾರಿಯಾಗಿದ್ದೀವಿ. ತುಂಬಾ ಥ್ಯಾಂಕ್ ಯು ಅಣ್ಣ. ಒಳ್ಳೇದಾಗ್ಲಿ. ನಮಸ್ತೆ.